ಇಲ್ಲ ಸರ್, ನನಗೇನು ಯಾರು ಭರವಸೆ ಕೊಟ್ಟಿಲ್ಲ. ಫೋನ್ ಮಾಡಿದ್ರೆ ನನಗಿಲ್ಲ, ಯಾರು ಫೋನ್ ಮಾಡಿಲ್ಲ, ಯಾರು ಭರವಸೆನೂ ಕೊಟ್ಟಿಲ್ಲ. ನಾನು ಸಚಿವ ಆಗ್ಲೇಬೇಕು ಅಂದಿದ್ರೆ ಇಲ್ಲಿರಿನ, ಡೆಲ್ಲಿಲಿ ಇರೀನಿ, ಇಲ್ಲ ಬೆಂಗಳೂರಾಗನ ಇರೀನಿ. ನಾನು ನಿಮ್ಗೆ ಫ್ರೀಯಾಗಿ ಸಿಗೋದ್ರಿಂದ ನೀವು ದಿನ ಬಂದು ಕೇಳ್ತೀರ, ದಿನ ಅದೇ ಹೇಳ್ತಾ ಇದ್ದೀರ ಅಷ್ಟೇ. ಬದಲಾವಣೆ ಏನೂ ಇಲ್ಲ. ಸಚಿವರೆಲ್ಲ ದೆಹಲಿಯಲ್ಲಿ ಲಾಬಿ ಮಾಡ್ತಾರೆ ಅಂದ್ರೆ ಶಾಸಕರುಗಳೆಲ್ಲ 40 ಜನ ಶಾಸಕರು ಈಗ ದೆಹಲಿಯಲ್ಲಿ ಕೂತ್ಕೊಂಡು ಲಾಬಿ ಮಾಡ್ತಿದ್ದಾರೆ. ನನಗೆ ಅದು ಏನು ಗೊತ್ತಿಲ್ಲ, ಲಾಬಿ ಮಾಡೋದು ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ. ನನ್ನ ಅಭಿಪ್ರಾಯಗಳನ್ನ ಯಾರು ತಾವು ಹೇಳ್ಬೇಕು ಅವ್ರು ತಾವು ಹೇಳಿದೀನಿ. ಅದು ಅವ್ರಿಗೆ ಸೇರಿದ್ದು. ನಾವು ಎಲ್ಲೆಲ್ಲಿ ಅಕಾಮಿಡೇಟ್ ಮಾಡಬೇಕೋ ಅದಕ್ಕೆ ಆ ರೀತಿ ಮಾಡಬೇಕಾಗುತ್ತೆ. ಇದು ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗರನ್ನ ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ನಿಲುವನ್ನ ಹಿಂದ್ಲಿಂದಲೂ ಕೂಡ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ ಅವಕಾಶಗಳನ್ನ ಕೊಡ್ಬೇಕಾಗುತ್ತೆ. ಅದರಿಂದ ಅದನ್ನ ನೋಡ್ಕೊಂಡು ಮಾಡ್ತಕ್ಕಂಥದ್ನ ಹೈಕಮಾಂಡ್ನವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಸಿದ್ದರಾಮಯ್ಯವರು ಮಾಡ್ತಾರೆ. ಅದನ್ನ ಮೀರಿ ನಾವು ಯಾರನ್ನು ಕಾಣ್ಬೋದು, ಸಿದ್ದರಾಮಯ್ಯವ್ರಿಗೆ ಕಾಣ್ಬೋದು, ಸಿದ್ದರಾಮಯ್ಯವ್ರಿಗೆ ಹೇಳಿದೀನಿ. DK ಕಾಣ್ಬೋದು, DK ಅವ್ರಿಗೆ ಹೇಳಿದೀನಿ. ಇನ್ಯಾರಿಗೆ ಹೇಳ್ಬೋದು, ಖರ್ಗೆ ಅವ್ರಿಗೆ ಹೇಳಿದೀವಿ. ಅಷ್ಟೇ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದು. ಅದು ತಿರ್ಗಾ ದಿನ ಅವ್ರ ಹತ್ರ ಸುತ್ತಾ ಇದ್ರೆ ಅವ್ರಿಗೂ ಒಂಥರ ಇರಿಟೇಟ್ ಆಗುತ್ತೆ. ಏನಪ್ಪಾ ಇವ್ರು ಹಿಂಗೆ ಹಿಂದ್ ಬಿದ್ಬಿಟ್ಟವ್ರೆ, ಬೆದ್ನಿ ಬಿದ್ದ ಬ್ಯಾತಾಳ್ಗಳಾಗ್ಬಿಟ್ಟವ್ರೆ ಅಂತಾರೆ. ಅದಕ್ಕೆ ನಾವು ಆದಷ್ಟು ದೂರನೇ ಇದ್ದೀವಿ ಅಷ್ಟೇ. ಅಲ್ಲ, ಈಗ 4-5 ಬಾರಿ ಸಚಿವರಾಗಿದ್ದವರು ಕೂಡ ಮತ್ತೆ ಅವರು ಕೂಡ ಆಕಾಂಕ್ಷಿತರಿದ್ದಾರೆ. ಎಲ್ರೂ ಅಧಿಕಾರಕ್ಕೆ ಆಸೆ ಬೆಳೆದು ಸಹಜವಾಗಿ ಇರ್ತಕ್ಕಂಥದ್ದು. ಅದು ನೋಡ್ಬೇಕು, ಹೈಕಮಾಂಡ್ ಯಾರಿಗೆ ಕೊಡುತ್ತೆ, ಯಾರು ತೀರ್ಮಾನ ಮಾಡುತ್ತೆ, ಯಾರಿಗೆ ಅವಕಾಶ ಮಾಡಿಕೊಡುತ್ತೆ ನೋಡ್ಬೇಕು, ಕಾದ್ ನೋಡ್ಬೇಕು. ಏನಕ್ಕೆ ಹೋಗೋಣ ಡೆಲ್ಲಿಗೆ? ಸುಮ್ಮನೆ ಹೋಗ್ತಾರೆ ಅಷ್ಟೇ. ಕಾನ್ಸ್ಟಿಟ್ಯೂನ್ಸಿಲಿ ಹೇಳಕ್ಕೆ ಇದೆ, ನಮ್ಮರು ಡೆಲ್ಲಿಗೆ ಹೋಗೋರು ಅಂತ ಹೇಳ್ಕೊಂಡು ಹುಡುಗರು ತಿರ್ಗಾಡಿ ಇನ್ನೊಂದು ಸ್ವಲ್ಪ ಖುಷಿ ಆಗ್ಬೇಕಷ್ಟೇ. ಅದಕ್ಕೆ ಡೆಲ್ಲಿಗೆ ಹೋಗ್ಬೇಕು. ಅದು ಬಿಟ್ರೆ ಏನೈತಿ ಅಂತ ಹೋಗ್ತಾರೆ ಡೆಲ್ಲಿಗೆ. ಯಾರನ್ನ ಕಾಣ್ತೀರಾ? ಖಾತೆ ಸಿಕ್ಕರೆ ಯಾವ ಖಾತೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ? ನನಗೆ ಮಂತ್ರಿ ಆಗ್ತೀನಿ ಅನ್ನೋದೇ ನನಗೆ ಇನ್ನೂ ಭರವಸೆ ಇಲ್ಲ. ನೋಡೋಣ, ಅಕಸ್ಮಾತ್ ಏನಾರ ಅವಕಾಶ ಬಂದು ಒದಗಿಸ್ಕೊಟ್ರೆ ನೋಡೋಣ. ಅವ್ರು ಯಾವ ಖಾತೆ ಕೊಡ್ತಾರೋ ಗೊತ್ತಿಲ್ಲ. ಅದನ್ನ ಮಾತಾಡ್ರಿ ಉತ್ಪ್ರೇಕ್ಷೆ ಆಗ್ಬಿಡುತ್ತೆ ಅಷ್ಟೇ. ಚುನಾವಣೆ ಮುಂದೆ ಇದೆ ಸರ್. ಆ ದೃಷ್ಟಿಕೋನದಲ್ಲಿ ಈಗ DK ಶಿವಕುಮಾರ್ ಒಂದು ಹೆಗಲಿಗೆ ಜವಾಬ್ದಾರಿ ಹೈಕಮಾಂಡ್ ಹೊರಿಸಿದೆ ಅಂತಾನೆ ಕೇಳ್ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಎಂತವರಿಗೆ ಸಚಿವ ಸ್ಥಾನಗಳನ್ನು ಕೊಟ್ರೆ ಮುಂದೆ ಪಕ್ಷ ಅಧಿಕಾರ ಬರುತ್ತೆ? ಆಯ್ತು, ಅವೆಲ್ಲ ಈಗ ಅವರು ಅನುಭವ ಇರ್ತಕ್ಕಂಥ ರಾಜಕಾರಣಿಗಳು. ಜೊತೆಲಿ ಸಿದ್ದರಾಮಯ್ಯ ಅವರು ಜೊತೆಲಿದ್ದಾರೆ. ಸಿದ್ದರಾಮಯ್ಯ ಅವರು ನಿಲುವು ಒಂದೇ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 2028ಕ್ಕೆ ತಿರ್ಗಾ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದೇ ಅವರ ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇಬ್ರು ನಾಯಕರಿಗೂ ಇದೆ, ಮತ್ತೆ ಹೈಕಮಾಂಡ್ಗಳಿಗೂ ಇದೆ. ಅವರೆಲ್ಲ ಸೇರಿ ಮುಂದೆ 2028 ಚುನಾವಣೆ ದೃಷ್ಟಿಲಿ ಇಟ್ಕೊಂಡು ಯಾರ ಬಗ್ಗೆ ಮಾಡಿದ್ರೆ ಪಕ್ಷ ಸಂಘಟನೆ ಆಗುತ್ತೆ ಅನ್ನೋದು ಅದನ್ನು ದೃಷ್ಟಿಲಿ ಇಟ್ಕೊಂಡೇ ಮಾಡ್ಬೇಕಾಗುತ್ತೆ. ಅದನ್ನ ಮಾಡ್ತಾರೆ. ಎಲ್ಲಾ ಕೋಮ್ಗಳಿಗೂ ಅವಕಾಶ ಒದಗಿಸ್ಬೇಕಾಗುತ್ತೆ, ಎಲ್ಲಾ ಜನಾಂಗಕ್ಕೂ ಅವಕಾಶ ಒದಗಿಸ್ಬೇಕಾಗುತ್ತೆ. ಅವೆಲ್ಲವನ್ನು ದೃಷ್ಟಿಲಿ ಇಟ್ಕೊಂಡು ಮಾಡ್ತಾರೆ. ಈ ನಾಳೆ DK ಶಿವಕುಮಾರ್ ಜೊತೆ ಎಷ್ಟು ಜನ ಸಚಿವರಾಗ್ತಾರೆ ಗೊತ್ತಿಲ್ಲ ಸರ್, ಅದು ಯಾರಿಗೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.